ವೈಟಿ ಸ್ಟುಡಿಯೋದಾಗ ಇಲ್ಲಿ ಹೋಗೋದ್ರಿಂದ ನಿಮ್ಗೆ ಆರಾಮಾಗಿ ವ್ಯೂ ಆಗಿದೆ ಇಲ್ಲ ಅಂತ ಹೇಳಿ ಗೊತ್ತು ಹಿಡಿಬೋದು. ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡ್ರಿ. ಎಲ್ಲರಿಗೂ ಹೆಂಗದಿರಿ? ನಾನಂತೂ ಮಸ್ತ್ ಅದೇನೆ. ನಾನು ನಿಮ್ಮ ಮಿಸಸ್ ನಮ್ಮು ಶೆಟ್ಟಿ. ಇವತ್ತು ಏನಪ್ಪ ಅಂತಂದ್ರೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಅಂದರೆ ನೀವು ಪ್ರತಿ ಸರಿ ಹಾಕದಂಥ ವಿಡಿಯೋಸ್ಗೆ ವ್ಯೂಸ್ಗಳು ಮಾತ್ರ 1 2 ಈ ಥರ ಬರ್ಲಿಕ್ಕತ್ತಾವ. ಆದರೆ ಅಲ್ಲಿ ಏನಂದರೆ ಕಮೆಂಟ್ ಮಾತ್ರ ಒಂದು 15 20 ಹಾಗೆ ಒಂದ್ರ ಹಿಂದೆ ಒಂದು ಕಮೆಂಟ್ಗಳು ಬರ್ತಾ ಇರ್ತಾವ. ಆದರೆ ಈ ವ್ಯೂನ ಯಾರು ಮಾಡಿದ್ದಾರೆ ಅಥವಾ ವ್ಯೂ ಆಗಿದೆನೋ ಇಲ್ಲೋ ಅಂತ ಹೇಳಿ ನಾವು ವೈಟಿ ಸ್ಟುಡಿಯೋದಲ್ಲಿ ಹೋಗಿ ನೋಡ್ಬೋದು. ಆದರೆ ಅದನ್ನ ಎಲ್ಲಿ ನೋಡೋದು ಅನ್ನೋದು ನಿಮಗೆ ಗೊತ್ತಿಲ್ಲ. ಅದನ್ನ ಹೇಳ್ಕೊಡ್ತೀನಿ ಇವತ್ತು. ನೀವು ವಿಡಿಯೋನ ಹಾಕ್ಲಿಕ್ಕತ್ತೀರಿ, ಆದರೆ ವ್ಯೂಸ್ ಮಾತ್ರ 1 2 3 4 ಇದೇ ರೀತಿ ಒಂಥರ ಕೌಂಟ್ ಡೌನ್ ಥರ ಸ್ಟಾರ್ಟ್ ಆಗಿರ್ತಾವ. ಆದರೆ ಅಲ್ಲಿ ಕಮೆಂಟ್ಗಳು ಮಾತ್ರ ಲೈನ್ ಆಗಿ ಹಾಗೆ ಸಿಕ್ಕಾಪಟ್ಟೆ ಹಿಂಗಿದೆ ನಿಮ್ಮ ವಿಡಿಯೋ, ಹಂಗದ ವಿಡಿಯೋ ಅಂತ ಹೇಳ್ತಿರ್ತಾರೆ. ಆದರೆ ಅಂಥವ್ರಿಗೆ ನೀವು ಹೇಳ್ಬೋದು ಏನಂದರೆ ನೀವು ವ್ಯೂನೇ ಮಾಡಿಲ್ಲ ಅಂತಲೂ ಹೇಳ್ಬೋದು. ಹೆಂಗೆ? ಸೊ ವೈಟಿ ಸ್ಟುಡಿಯೋದಲ್ಲಿ ಎಲ್ಲ ಇದೆ. ಬಟ್ ಏನಂತಂದ್ರೆ ಯಾರು ನೋಡಿದ್ದಾರೆ ಅಂತ ಹೇಳಿ ಪರ್ಸ್ನಲ್ ಆಗಿ ಅವರ ಒಂದು ನೇಮ್ ತೋರಿಸಲ್ಲ. ಆದರೆ ನಾವು ನೋಡಿದಾರೋ ಇಲ್ಲೋ ಅಂತ ಹೇಳಿ ಆರಾಮಾಗಿ ಗುರ್ತಿಡಿಬೋದು ಅಷ್ಟೇ. ಯೂಟ್ಯೂಬ್ ಸ್ಟುಡಿಯೋ ಅಂತ ನಿಮ್ಗೆ ಗೊತ್ತಾಯಿದೆ. ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಿರಲ್ಲ ಅವ್ರಿಗೆ ಗೊತ್ತಿರ್ತದೆ. ಇನ್ನು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಿರಿ ಆದರೆ ಈ ಒಂದು ವೈಟಿ ಸ್ಟುಡಿಯೋ ಅಂದರೆ ಯೂಟ್ಯೂಬ್ ಸ್ಟುಡಿಯೋನ ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ರಿ. ಅದರಿಂದ ನಿಮ್ಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಅದ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಯಾರು ಅಂದರೆ ಎಷ್ಟು ಜನ ನೋಡಿದ್ದಾರೆ, ಆಮೇಲೆ ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಆಮೇಲೆ ಒಂದು ವಿಡಿಯೋಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಹೇಳಿ ಅದರಲ್ಲೇ ಗೊತ್ತು ಹಿಡಿಬೋದು. ಹಿಂಗೆ ಆಯ್ತು. ಏನಂದ್ರೆ ಜಸ್ಟ್ ನಾನು ವಿಡಿಯೋ ಹಾಕಿ ಬಿಟ್ಟಿದ್ದೆ, ಅವಾಗನ ಒಂದು ವ್ಯೂ ಆಗಿಲ್ಲ, ಬಟ್ ಕಮೆಂಟ್ ಮಾತ್ರ ಬಂದಿತ್ತು. ನನ್ನ ಪರಿಚಯ ಇರೋರೆ ಅದಕ್ಕೆ ನಾನು ಹೇಳಿದೆ ಇಲ್ಲ ಅದಕ್ಕೆ ವ್ಯೂವೇ ಆಗಿಲ್ಲಲ್ಲ, ಇಲ್ಲ ನಾನು ನೋಡಿದ್ದೀನಿ ಅಂತಂದ್ರು. ಬಟ್ ನಾನು ಹೋಗಿ ವೈಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಿದಾಗ ಅವರು ಒಂದು ವ್ಯೂನೇ ಇರಲಿಲ್ಲ, ಅಲ್ಲಿ ಯಾವ ವ್ಯೂನು ಕೂಡ ಇರಲಿಲ್ಲ. ನೀವು ಈ ರೀತಿ ಹೋಗಿ ನೋಡ್ಕೋಬಹುದು. ಹಂಗೆ ನೀವು ಹೇಳ್ಬೋದು ಇಲ್ಲ ಅದಕ್ಕೆ ವ್ಯೂನೇ ಆಗಿಲ್ಲ ಅಂತಲೂ ಹೇಳ್ಬೋದು. ನಾನು ಹಾಗೆ ಮಾಡೋದು. ನಾನೇನು ಮಾಡ್ತೀನಿ ಅಂದ್ರೆ ವ್ಯೂಸ್ ಬರ್ಲಿಕ್ಕತ್ತಾವ, ಯಾರಾದರೂ ಕಮೆಂಟ್ ಹಾಕಿದ್ರು ಅಂದ್ರೆ ಹೋಗಿ ವೈಟಿ ಒಳಗೆ ನೋಡ್ತೀನಿ, ಹೌದು ಅವ್ರು ನೋಡಿದಾರೋ ಇಲ್ಲೋ ಜೆನ್ಯೂನ್ ಆಗಿ ಅಂತ ಹೇಳಿ ನಾನು ವೈಟಿ ಒಳಗೆ ಹೋಗಿ ಚೆಕ್ನ ಮಾಡ್ತೀನಿ. ಹಾಗಿದ್ರೆ ಅದನ್ನ ಹೆಂಗೆ ಚೆಕ್ ಮಾಡೋದು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನಗೆ ಮೊನ್ನೆ ಕೇಳಿದ್ರು ಯಾರೋ, ಸಿಸ್ಟರ್ ನೀವು ಅದನ್ನ ಹೋಗಿ ಹೆಂಗೆ ನೋಡ್ತೀರಿ ಅಲ್ಲಿ, ಅಂದ್ರೆ ಯಾರು ನೋಡಿದಾರಲ್ಲ ವಿಡಿಯೋನ ಆ ಒಂದು ಪರ್ಸನ್ ಹೆಸರನ್ನ ತೋರಿಸುತ್ತಾ ಏನು ಅಂತ ಕೇಳಿದ್ರಿ. ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ನೋಡ್ರಿ. ಇನ್ನು ಶಾರ್ಟ್ಸ್ ವಿಡಿಯೋ ಅಂದ್ರೇನು, ಇಷ್ಟು ಒಂದು ನಿಮಿಷದಲ್ಲಿ ಎಷ್ಟು ಶಾರ್ಟ್ಸ್ ವಿಡಿಯೋಗಳನ್ನ ನೋಡಿದ್ದಾರೆ, ಇಷ್ಟು ನಿಮಿಷದಲ್ಲಿ ಎಷ್ಟು ಒಂದು ಲಾಂಗ್ ವಿಡಿಯೋಗಳನ್ನ ನೋಡಿದ್ದಾರೆ ಅಂತಲೂ ನಾವು ವೈಟಿ ಒಳಗೆ ಚೆಕ್ ಮಾಡ್ಬೋದು. ಇನ್ನು ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಹೆಚ್ಚಾಗಿ ಸಬ್ಸ್ಕ್ರೈಬ್ ನೋಡೋದು ಗೊತ್ತಿರ್ತದೆ. ಇನ್ನು ವ್ಯೂಸ್ ನಾವು ಯಾವ ರೀತಿ ಅಂದ್ರೆ ಎಲ್ಲಿ ಹೋಗಿ ನೋಡಬೇಕು ವೈಟಿ ಸ್ಟುಡಿಯೋ ಒಳಗೆ ಅನ್ನೋದು ಗೊತ್ತಿರ್ತದೆ. ಬಿಡಪ್ಪ ನಮಗೆ ವಾಚ್ ಅವರ್ ಹೆಂಗೆ ಕೌಂಟ್ ಆಗ್ಲಿಕ್ಕತ್ತದ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ತದೆ, ನಾವು ಯಾವ ರೀತಿ ನೋಡಬೇಕು ಅನ್ನೋದು. ಆದರೆ ಇಲ್ಲಿ ಹೇಳ್ತಾ ಇರ್ತಾರಲ್ವ, ನಾವು ವ್ಯೂಸ್ ಮಾಡಿದ್ದೀವಿ, ಕಮೆಂಟ್ ಹಾಕ್ತಿರ್ತಾರೆ, ಕಮೆಂಟ್ ತಟ್ಟನ ಹೇಳಿ ಬಂದ್ಬಿಡ್ತಾವ. ಆದರೆ ಆ ಕಮೆಂಟ್ ಹಾಕಿದಾರಲ್ಲ ಅವ್ರು ನೋಡಿದಾರೋ ಇಲ್ಲೋ ಅಂತ ಗೊತ್ತು ಹಿಡಿಬೇಕಲ್ವ ನಾವು. ಅದನ್ನ ಹೇಳ್ಕೊಡ್ತೀನಿ ಇವತ್ತು. ಬರೀ ಹೋಗೋಣ, ತಡ ಮಾಡೋದು ಬೇಡ. ಬಹಳ ಜನ ನಿನ್ನೆ ಹಾಕಿರುವಂತ ಅಂದ್ರೇನು ನನ್ನ ಬ್ಲ್ಯಾಕ್ ಕಲರ್ ಸ್ಯಾರಿ ಮತ್ತು ಬ್ಲೌಸಿಂದ ಬಹಳ ಇಷ್ಟಪಟ್ರಿ. ಬಹಳ ಜನನು ಕೇಳಿದ್ರು ಈ ಒಂದು ಬ್ಲೌಸಿಂದ ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ಕೊಡ್ರಿ ಅಂತ ಹೇಳಿ. ಅದು ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಆ ಒಂದು ಸಾರಿ ಬಹಳ ವರ್ಷದ ಸಾರಿ ಅಂತ ನಮ್ಮ ಹಸ್ಬೆಂಡ್ ಕೊಟ್ಟಿರುವಂಥ ಗಿಫ್ಟ್. ಅದು ಮದುವೆ ಆದಾಗ ನಮ್ಮ 15 ಇಯರ್ಸ್ ಬ್ಯಾಕ್ ಸಾರಿ ಅದು. ಅದ್ರದ್ದು ಬ್ಲೌಸ್ ಇತ್ತು, ಬಟ್ ನನಗೆ ಅಷ್ಟ ಆಗಿರಲಿಲ್ಲ ಅಂತ ಹೇಳಿ ಈಗ ನಿನ್ನೆ ಒಂದು ನ್ಯೂ ಪ್ಯಾಟರ್ನ ಮಾಡಿಕೊಂಡೆ ಮೊನ್ನೆ. ಆದರೆ ಆ ನ್ಯೂ ಪ್ಯಾಟರ್ನ ಕಟ್ ಮಾಡಿಟ್ಟು ನಾನು 2 ವರ್ಷ ಆಗಿತ್ತು, ನಾನು ಸ್ಟಿಚ್ಚೇ ಮಾಡ್ಕೊಂಡಿರಲಿಲ್ಲ. ಆ ಪ್ಯಾಟರ್ನ್ ಅಂತೂ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಯದ ಅಂತ ಗೊತ್ತು. ಎಷ್ಟೋ ಜನ ನಾನು ಕಮೆಂಟ್ ಹಾಕ್ಲಿಕ್ಕತ್ತೀರಿ ನನಗೆ ಏನಂದ್ರೆ ಆ ಒಂದು ಕಟಿಂಗ್ನ ತಿಳಿಸ್ಕೊಡ್ರಿ, ಅದ್ರದ್ದು ಡಿಸೈನದ್ದು ಅಂತ ಹೇಳಾಕತ್ತೀರಿ. ಇಷ್ಟರಲ್ಲೇ ನಾನು ನಿಮ್ಗೋಸ್ಕರ ಒಂದು ಕಟಿಂಗ್ ಮತ್ತು ಸ್ಟಿಚಿಂಗ್ನ ಹೇಳ್ಕೊಡ್ತೀನಿ. ಈಸಿಯಾಗಿನ ಮಾಡ್ಬೋದು. ಎಂಥವ್ರು ನಿಮ್ಗೆ ಟೈಲರಿಂಗ್ ಬರಾಕತ್ತಿಲ್ಲ, ಕಟಿಂಗ್ ಬರಾಕತ್ತಿಲ್ಲ ಅಂತಂದವ್ರಿಗೂ ಕೂಡ ನಾನು ಈಸಿಯಾಗಿನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ. ಇವಾಗ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವು ಸ್ಟ್ರೇಟಾಗಿ ಹೋಗೋಣ ಡೈರೆಕ್ಟಾಗಿ ವೈಟಿ ಸ್ಟುಡಿಯೋಗೆ ಹೋದ ತಕ್ಷಣ ಇಂಟರ್ಫೇಸ್ ಈ ರೀತಿ ಇರ್ತದೆ ಪ್ರತಿಯೊಬ್ಬರದ್ದು. ಆವಾಗ ಕೆಳಗಡೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ನೋಡ್ರಿ, ಅನಾಲಿಟಿಕ್ಸ್ ಅಂತ ಹೇಳಿ. ಇವಾಗ ಡ್ಯಾಶ್ ಬೋರ್ಡು, ಕಂಟೆಂಟು ಮತ್ತು ಅನಾಲಿಟಿಕ್ಸು, ಕಮೆಂಟು, ಇನ್ ಅರ್ನ್ ಅಂತ ಹೇಳಿ $, ಈ ಥರ ತೋರಿಸ್ಲಿಕ್ಕತ್ತದ. ಇಲ್ಲಿ ನಮ್ಗೆ ಅನಾಲಿಟಿಕ್ಸಿಗೆ ಹೋಗೋಣ. ನಂತರ ಈ ರೀತಿ ನಮ್ಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಬರ್ತದೆ. ವ್ಯೂಸಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಸ್ಕ್ರೋಲ್ನ ಮಾಡ್ತಾ ಹೋಗ್ರಿ. ಇಲ್ಲಿ ರಿಯಲ್ ಟೈಮ್ ಅಂತ ಬರ್ತದೆ, ಇದನ್ನು ಒತ್ತಿರಿ. ಇಲ್ಲಿ ನೀವು ನೋಡ್ಬೋದು ಮೇಲೆ ರಿಯಲ್ ಟೈಮಲ್ಲಿ 48 ಅವರ್ಸು ಮತ್ತು 60 ಮಿನಿಟ್ಸದ್ದು ಒಂದು ಮೇಲೆ ಕೊಟ್ಟಾರ ಹೆಡ್ಲೈನ್ ಒಳಗೆ. ಅದ್ರೊಳಗೆ ನಮ್ಗೆ 48 ಅವರ್ಸ್ ಬೇಡ, 60 ಮಿನಿಟ್ಸ್ಗೆ ಹೋಗೋಣ. ಈಗ 60 ಮಿನಿಟ್ಸಲ್ಲಿ ಎಷ್ಟೆಷ್ಟೆಲ್ಲ ವ್ಯೂಸ್ ಆಗ್ಯಾವ ಅಂತ ಹೇಳಿ ವಿಡಿಯೋಗೆ ನೋಡ್ಬೋದು ನೀವು. ಇವಾಗ ನೋಡ್ರಿ, ಈಗ ಅಮ್ಮಗೆ ಈ ಒಂದು ಅಂದರೆ ಈ ತಮ್ನೇಲಿ ನೋಡಿದಿರಿ ನೀವು, ಈ ಒಂದು ವಿಡಿಯೋಗೆ 4 ವ್ಯೂ ಅಂದ್ರೆ 60 ಮಿನಿಟ್ಸ್ ಒಳಗೆ ಇಷ್ಟು ವ್ಯೂ ಆಗಿದಾವ. ಸೊ ನೆಕ್ಸ್ಟ್ ಡಿಸೈನ್ ಕಷ್ಟ ಅನ್ನೋರು ಕೂಡ ಈ ಒಂದು ವಿಡಿಯೋನ ಹಾಕಿದೆ ತಮ್ನೇಲಿ, ಇದಕ್ಕೆ 2 ವ್ಯೂ ಆಗಿದಾವೆ. ಸೊ ಇವೆಲ್ಲ ಶಾರ್ಟ್ಸು
ಒಂದು 60 ಮಿನಿಟ್ಸ್ ಒಳಗೆ ಇಷ್ಟು ಪ್ಲೇ ಆಗಿದಾವೆ ಅಂತ ಹೇಳಿ ನಮಗೀಗ ಗೊತ್ತಾಯಿತು. ಓಕೆ, ನಮಗೀಗ 1 2 3 4 5 6 ಅಂದರೆ 6 ವೀಡಿಯೋಸು ಇವು ಬರೀ ಶಾರ್ಟ್ಸ್ ಇದ್ದಾವೆ, ಇಲ್ಲಿ 2 ಲಾಂಗ್ ಇದ್ದಾವೆ. ಹೌದಾ, ಈಗ ನೆಕ್ಸ್ಟ್ ನಾವು ಒಂದು ಬ್ಯಾಕ್ ಹೋಗಿ ಒಂದು ವೀಡಿಯೋನ ಪ್ಲೇ ಮಾಡೋಣ. ಅಂದರೆ ಅವರು ಹೇಳ್ತಾ ಇರ್ತಾರಲ್ವ, ನಿಮಗೆ ವಿಡಿಯೋ ಪ್ಲೇ ಆಗಿದೆ, ಸೊ ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಯಾವುದಾದ್ರೂ ಸ್ವಲ್ಪ ಕಡಿಮೆ ಟೈಮ್ ಇರುವಂಥದ್ದನ್ನ ನೋಡೋಣ ನಾವು. ಈ ಸರಿ ನಡೀತಾ ಇರೋವಂಥ ಬಿಗ್ ಬಾಸ್ 11 ಈ ಒಂದು ವಿಡಿಯೋ ಓಡ್ತಾ ಇದೆ ಇವಾಗ. ಈ ಒಂದು ವಿಡಿಯೋನ ಫುಲ್ ಆಗಿ ನಾವು ಕಂಪ್ಲೀಟ್ ಆಗಿ ನೋಡೋಣ ಅಂತ. ಈಗ ನೋಡ್ಲಿಕ್ಕತ್ತೆಲ್ಲ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಮುಗಿಯಕ್ಕೆ ಬಂದದ. ಈ ಒಂದು ವಿಡಿಯೋ ಮುಗೀತಂದ್ರೆ ನಾವು ಹೋಗಿ YT ಒಳಗೆ ಚೆಕ್ ಮಾಡೋಣ ಅಂತ. ಅಂದರೆ ವ್ಯೂ ತೋರಿಸ್ತದೆ, ಈ ಒಂದು ವಿಡಿಯೋ ವಾಚ್ ಆಗಿದೆ ಅಂತ ಹೇಳಿ ತೋರಿಸ್ತೈತಿ. ಅವ್ರು ಏನಾದರೂ ನಿಮ್ಗೆ ಇಮಿಡಿಯೇಟ್ ಮೆಸೇಜ್ ಹಾಕ್ತಾರಲ್ಲ, ನಾವು ವಾಚ್ ಆಗಿದೆ ಅಂತ ಹೇಳಿ. ಕಂಪ್ಲೀಟ್ ಆಗಿ ನೋಡಿದ ತಕ್ಷಣ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಈಗ ನಾನು YT ಸ್ಟುಡಿಯೋಗೆ ಹೋಗ್ಲಿಕ್ಕತ್ತೀನಿ. ಹೋದ ತಕ್ಷಣ ಸೇಮ್ ಅನಾಲಿಟಿಕ್ಸ್ಗೆ ಹೋಗಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ರಿಯಲ್ ಟೈಮ್ಗೆ ಹೋಗ್ರಿ. ನಂತರ 60 ಮಿನಿಟ್ಸಲ್ಲೇ ಅದ. ಇವಾಗ ನೋಡ್ರಿ, ಆವಾಗ ಈ ಒಂದು ವಿಡಿಯೋ ಇತ್ತು, ಡಿಸೈನ್ ಕಷ್ಟ. ಇವು 2 ವಿಡಿಯೋ ಲಾಂಗ್ ವಿಡಿಯೋ ಇದ್ವು. ಈ ಒಂದು ವಿಡಿಯೋ ನಾವು ಪ್ಲೇ ಮಾಡಿದ್ವಿ. ಈಗ ಬಿಗ್ ಬಾಸ್ದು ದಿಢೀರ್ ಏನು ಈ ಒಂದು ಚೇಂಜ್ ಅಂತ ಹೇಳಿ ಈ ಒಂದು ವಿಡಿಯೋ ಒಬ್ಬರು ನೋಡಿದ್ದಾರೆ, ಅವ್ರು ಕಮೆಂಟ್ ಏನು ಹಾಕಿದಾರಲ್ಲ, ಸೊ ಒಬ್ಬರು ವ್ಯೂ ಆಗಿದೆ ಅಂತ ಹೇಳಿ ನಿಮ್ಗೆ ಇಮಿಡಿಯೇಟ್ ತೋರಿಸುತ್ತೆ. ಇನ್ನು ಇವೆಲ್ಲ ಆಲ್ಮೋಸ್ಟ್ ಆಗಲೇ ತೋರಿಸಿದ್ದೆ ನಿಮ್ಗೆ. ಶಾರ್ಟ್ಸ್ ಅಂತೂ ಒಬ್ಬರು ಯಾರೋ ನೋಡಿದ್ದಾರೆ, ಈ ರೀತಿ ನಿಮ್ಗೆ ಆವಾಗಲೇ ನಿಮ್ಗೆ ಅಲ್ಲೇ ಶೋ ಆಗ್ತದೆ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋವಂಥದ್ದಿಲ್ಲ, ಅವ್ರು ನೋಡಿಲ್ಲ ಬಿಟ್ಟಿಲ್ಲ ಗೊತ್ತಾಗಂಗೆ ಇಲ್ಲಲ್ಲ ಇದ್ರೊಳಗೆ ಅಂತ ಹೇಳಿ. ನೀವು ಹಿಂಗೆ ಹೋಗಿ ನೋಡೋದ್ರಿಂದ ಟೆನ್ಷನೂ ಇಲ್ಲ, ಆರಾಮಾಗಿ ನಿಮ್ಗೆ ಮೊಬೈಲ್ ಒಳಗೆ YT ಸ್ಟುಡಿಯೋ ಒಳಗೆ ಹೋಗಿ ಚೆಕ್ ಮಾಡಿದ್ರಿ ಅಂತಂದ್ರೆ ಯಾರು ನೋಡ್ಯಾರೋ ಇಲ್ಲೋ ಅಂತ ಹೇಳಿ ಆರಾಮಾಗಿ ಗೊತ್ತಾಗ್ಬಿಡ್ತದೆ. ನೀವು ಅವ್ರಿಗೆ ಹೇಳೋದಕ್ಕೂ ಈಸಿ ಆಗ್ತದೆ. ನಿಮ್ಮ ಒಂದು ವಿಡಿಯೋ ವಾಚ್ ಆಗಿಲ್ಲ, ಬರೀ ನೀವು ಏನಂದ್ರೆ ಕಮೆಂಟ್ ಮಾತ್ರ ಕಳಿಸ್ತಿರಲ್ಲ ಅಂತ ಹೇಳಿ ನೀವು ಆರಾಮಾಗಿ ಹೋಗಿ ಅವ್ರಿಗೆ ಹೇಳ್ಬೋದು. ಈ ಒಂದು ವಿಡಿಯೋ ಆ್ಯಕ್ಚುಲಿ ರಿಕ್ವೆಸ್ಟ್ ವಿಡಿಯೋ ಆಗಿತ್ತು. ಎಲ್ಲರೂ ಕೇಳಾಕತ್ತಿದ್ರು ನಮ್ಗೆ, ಅಂದ್ರೆ ನೀವು ಯಾವ ಥರ, ನಾನು ಮೊನ್ನೆ ಹೇಳಿದೆ ಒಬ್ಬರಿಗೆ, ಇಲ್ಲ ನೀವು ನೋಡಿದ್ದೀನಿ ಅಂತ ಹೇಳಿದ್ರಿ ಬಟ್ ಅದು ವಾಚ್ ಆಗಿಲ್ಲಲ್ಲ ವಿಡಿಯೋ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನೀವು ಯಾವ ರೀತಿ ನೋಡ್ತೀರಾ ಸಿಸ್ಟರ್ ಅಂತ ಹೇಳಿದ ಮೇಲೆ ಈ ಒಂದು ವಿಡಿಯೋನ ನಾನು ನಿಮಗೋಸ್ಕರ ಅಂತ ಮಾಡಿದೆ. ಈ ವಿಡಿಯೋ ಇಷ್ಟ ಆಯ್ತಪ್ಪ, ಇನ್ನೂ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಇದ್ರ ಬಗ್ಗೆ ಅಂತಂದರೆ, ಅಂದರೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ನ ಗೊತ್ತಿಡಿಬೋದು ಅಥವಾ ನಮಗೆ ವ್ಯೂಸ್ ಎಷ್ಟು ಬಂದಿದೆ ಅಂತ ಹೇಳಿ ಎಲ್ಲ ನಾವು YT ಒಳಗನ ಹೋಗಿ ಚೆಕ್ ಮಾಡ್ಬೋದು. ಇನ್ನೂ ನಿಮ್ಗೆ ಸಾಕಷ್ಟು ಇದ್ರ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದ್ರೆ ಹೋಗಿ ಕಮೆಂಟ್ನಲ್ಲಿ ತಿಳಿಸ್ರಿ, ನಾನು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಡಾಲರ್ಸ್, ಇವಾಗ ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ಹಾಕಿರ್ತೀರಿ, ಅದಕ್ಕೆ ಡಾಲರ್ ಎಷ್ಟು ಕೌಂಟ್ ಆಗ್ಲಿಕ್ಕತ್ತದ ಅಂತ ಹೇಳಿ ತಿಳಿಬೇಕು ಅಂತ ನಿಮ್ಗೇನಾದರೂ ಆಸೆ ಇದ್ದರೆ, ಅಂದರೆ ಮೋನಿಟೈಸೇಷನ್ ಆದಮೇಲೆ ಡಾಲರ್ ಕೌಂಟ್ ಆಗ್ತಾ ಇರ್ತದೆ. ಒಂದು ವಿಡಿಯೋಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರ್ತದೆ. ಆದ್ರೂ ವೈರಲ್ ಆದಮೇಲೆ ಆ ಒಂದು ವಿಡಿಯೋಗೆ ಎಷ್ಟು ಡಾಲರ್ ಕೌಂಟ್ ಆಗ್ತದೆ ಅಂತ ಹೇಳಿ ನಾವು ನೋಡ್ಬೇಕಾಗ್ತದಲ್ಲ. ಆ ಒಂದು ಡಾಲರ್ನ ಹೆಂಗೆ ನೋಡೋದು ಅಂತ ಹೇಳಿ ಗೊತ್ತಿಲ್ಲ ಅಂದರೆ ತಿಳಿಸ್ರಿ. ನೀವಾಗಲೇ ಹೇಳಿದ್ರಿ ಅಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಡಾಲರ್ ನಮಗೆ ಕೌಂಟ್ ಆಗೋದು ಹೆಂಗೆ ಅಂದರೆ ನಾವು ಎಲ್ಲಿ ಹೋಗಿ ನೋಡಬೇಕು YT ಸ್ಟುಡಿಯೋ ಒಳಗೆ ಗೊತ್ತಿಲ್ಲ ಅಂತಂದರೆ ಮಾತ್ರ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ವಿಡಿಯೋಸು ಬೇಕು ಅಂದರೆ ನನ್ನ ಚಾನಲ್ಗೆ ಹೋಗಿ ಭೇಟಿನ ಮಾಡಿ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗೆ ವೇಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಇಂಥ ಸೂಪರ್ ಆಗಿರೋ ವೀಡಿಯೋಸು ನೆಕ್ಸ್ಟ್ ಬರ್ತಾ ಇರುತ್ತೆ. ಸೊ ಎಲ್ರಿಗೂ ನಮಸ್ಕಾರ.